ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮಾಸ್ಕ್ ಮ್ಯಾನ್ ಕನ್ನಡ ಚಾನಲ್. ಡ್ರೀಮ್ 11 ಬರುತ್ತಾ ಅಥವಾ ಡ್ರೀಮ್ 11 ಬಗ್ಗೆ ಯಾವುದಾದರೂ ಹೊಸ ಅಪ್ಡೇಟ್ಗಳು ಉಂಟಾ? ಡ್ರೀಮ್ 11 ವಾಪಸ್ ಬರುತ್ತಾ ಅನ್ನೋದ್ರ ಬಗ್ಗೆ ನೀವೆಲ್ಲ ಕಾಯ್ತಾ ಇದ್ದೀರಾ. ಸೊ ಅದರಂತೆ ಡ್ರೀಮ್ 11 ಬಗ್ಗೆ ಇವಾಗ ಒಂದು ಹೊಸ ಅಪ್ಡೇಟ್ ಬರ್ತಾ ಇದೆ. ಒಂದ್ ವೇಳೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮ್ಮ ಒಂದು ಬೆಳವಣಿಗೆಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮಾರ್ಚ್ 11ಕ್ಕೆ ಫೈನಲ್ ಹಿಯರಿಂಗ್ ಅಂತ ಹೇಳಲಾಗಿತ್ತು. ಸೊ ಅದಕ್ಕಿಂತ ಮುಂಚೆ ಯಾವುದೇ ರೀತಿಯಾದಂತಹ ಡೇಟ್ಗಳು ಫಿಕ್ಸ್ ಆಗಿಲ್ಲ. ಸೊ ಅದು ಮಾರ್ಚ್ 11ಕ್ಕೆ ಆಗಿದೆ. ಸೊ ಅದಕ್ಕಿಂತ ಮುಂಚೆ ಕೆಲವೊಂದು ಗಾಳಿ ಮಾತುಗಳು ಕೇಳಿ ಬರ್ತಾ ಇತ್ತು, ಅದಕ್ಕಿಂತ ಮುಂಚೆ ಯಾವ್ದಾದ್ರು ಒಂದು ಡೇಟ್ ನಲ್ಲಿ ಹಿಯರಿಂಗ್ ಆಗುವ ಚಾನ್ಸಸ್ ಉಂಟು ಅಂತ. ಬಟ್ ಆ ರೀತಿ ಯಾವುದೇ ರೀತಿಯಾದಂತಹ ಡೇಟ್ ಕೂಡ ಫಿಕ್ಸ್ ಆಗಿಲ್ಲ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಮಾರ್ಚ್ 11ಕ್ಕೆ ಫೈನಲ್ ಹಿಯರಿಂಗ್ ಅಂತ ಅನ್ಸುತ್ತೆ. ಇದಕ್ಕಿಂತ ಮುಂಚೆ ಅಶ್ವಿನಿ ವೈಷ್ಣವ್ ಏನಿದ್ದಾರೆ, ಈ ರಿಯಲ್ ಮನಿ ಗೇಮಿಂಗ್ ನ ಬಗ್ಗೆ ಅಥವಾ ಫ್ಯಾಂಟಸಿ ಆಪ್ಸ್ ಗಳ ಬಗ್ಗೆ ಲಾ ಅನ್ನು ಇಂಪ್ಲಿಮೆಂಟ್ ಮಾಡಲಾಗ್ತದೆ ಅಂತ ಹೇಳಿದ್ರು. ಸೊ 15 ದಿನಗಳ ಗಡುವನ್ನು ಕೊಟ್ಟಿದ್ರು. ಸೊ ಇವಾಗ 15 ದಿನಗಳು ಮುಗಿದು ಹೋಗಿವೆ. ಆದರೆ ಗವರ್ಮೆಂಟ್ ಕಡೆಯಿಂದ ಯಾವುದೇ ರೀತಿಯಾದಂತಹ ಕಾನೂನುಗಳು ಕೂಡ ಇಂಪ್ಲಿಮೆಂಟ್ ಆಗಿಲ್ಲ. ಅಂದ್ರೆ ಗವರ್ಮೆಂಟ್ ಕಡೆಯವರಿಂದ ಯಾವುದೇ ರೀತಿಯಾದಂತಹ ಬೆಳವಣಿಗೆ ಕೂಡ ಇಲ್ಲ. ಸೊ ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಮೊದಲಿನ ಪರಿಸ್ಥಿತಿ ಯಾವ ರೀತಿ ಉಂಟು, ಇವಾಗಲೂ ಕೂಡ ಅದೇ ರೀತಿ ಇದೆ. ಸದ್ಯದ ಮಟ್ಟಿಗೆ ಫ್ಯಾಂಟಸಿ ಯೂಸರ್ಸ್ ಗಳಿಗೆ ತುಂಬಾನೇ ಬೇಜಾರಿನ ಸಂಗತಿ ಆಗಿರ್ತದೆ. ಯಾಕಂತ ಹೇಳಿದ್ರೆ ಗವರ್ಮೆಂಟ್ ಕಡೆಯಿಂದ ಯಾವುದೇ ರೀತಿಯಾದಂತಹ ರೂಲ್ಸ್ ಕೂಡ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಅದೇ ರೀತಿ ಕೋರ್ಟ್ ನಲ್ಲಿಯೂ ಕೂಡ ಯಾವುದೇ ರೀತಿಯಾದಂತಹ ಬೆಳವಣಿಗೆಗಳು ಕೂಡ ಕಂಡು ಬರ್ತಾ ಇಲ್ಲ. ಈ ಫ್ಯಾಂಟಸಿ ಆಪ್ಸ್ ಗಳು ಬರುತ್ತಾ, ಇದರ ಬಗ್ಗೆ ನನ್ನ ಒಂದು ಅನಿಸಿಕೆ ಏನಂತ ಹೇಳಿದ್ರೆ, ಒಂದ್ ವೇಳೆ ಫ್ಯಾಂಟಸಿ ಆಪ್ಸ್ ಗಳು ಬರ್ಬೇಕಂತ ಹೇಳಿದ್ರೆ ಗವರ್ಮೆಂಟ್ ಅಥವಾ ಸುಪ್ರೀಂ ಕೋರ್ಟ್ ಇವೆರಡರ ಕಡೆಯಿಂದ ಮಾತ್ರನೇ ಸಾಧ್ಯವಾಗಿರ್ತದೆ. ಯಾಕಂತ ಹೇಳಿದ್ರೆ ಗವರ್ಮೆಂಟ್ ತಾನು ಜಾರಿಗೊಳಿಸಿದ ಕಾನೂನಿನಲ್ಲಿ ಸ್ವಲ್ಪ ಸಡಿಲಿಕೆ ಈ ಸ್ಕಿಲ್ ಬೇಸ್ಡ್ ಗೇಮ್ಗಳಿಗೆ ಕೊಟ್ರೆ ಮಾತ್ರ ಆವಾಗ ಈ ಸ್ಕಿಲ್ ಬೇಸ್ಡ್ ಗೇಮ್ಗಳು ಮಾತ್ರ ವಾಪಸ್ ಬರ್ಲಿಕ್ಕೆ ಸಾಧ್ಯ ಉಂಟು. ಅದು ಬಿಟ್ರೆ ಬೆಟ್ಟಿಂಗ್ ಆಪ್ಗಳು ಖಂಡಿತವಾಗಿಯೂ ಇಂಡಿಯಾದಲ್ಲಿ ಮತ್ತೊಮ್ಮೆ ವಾಪಸ್ ಬರೋದು ಸಾಧ್ಯನೇ ಇಲ್ಲ. ಇನ್ನು ಎರಡನೇದಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಈ ಒಂದು ಫ್ಯಾಂಟಸಿ ಆಪ್ಸ್ ಗಳ ಪರ ಏನಾದ್ರೂ ತೀರ್ಪು ನೀಡಿದ್ರೆ ಅವಾಗ ಮಾತ್ರ ಈ ಫ್ಯಾಂಟಸಿ ಆಪ್ಸ್ ಗಳು ವಾಪಸ್ ಬರುವ ಚಾನ್ಸಸ್ ಇದೆ. ಸೊ ಸದ್ಯದ ಮಟ್ಟಿಗೆ ಫ್ಯಾಂಟಸಿ ಯೂಸರ್ಸ್ ಗಳಿಗೆ ಈ ಎರಡು ಕಡೆಯಿಂದ ಮಾತ್ರ ಹೋಪ್ಸ್ ಇರುತ್ತೆ. ನೋಡೋದಾದ್ರೆ ಫ್ಯಾಂಟಸಿ ಆಪ್ಸ್ ಗಳು ಆಲ್ರೆಡಿ ಹೈಕೋರ್ಟ್ ಗಳಲ್ಲಿ ಸ್ಕಿಲ್ ಬೇಸ್ಡ್ ಗೇಮ್ ಅಂತ ಪ್ರೂವ್ ಆಗಿದ್ದಾವೆ. ಸೊ ಈ ಒಂದು ವಿಷಯ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತದೆ ಫ್ಯಾಂಟಸಿ ಆಪ್ಸ್ ಗಳು ವಾಪಸ್ ಬರ್ಲಿಕ್ಕೆ. ಹಾಗೇನೆ ಸರ್ಕಾರ ಮಾಡಿದಂತಹ ಅಲಿಗೇಷನ್ ಏನುಂಟು ಅದರಲ್ಲಿ ಮನಿ ಲಾಂಡ್ರಿಂಗ್ ಆಗ್ತಾ ಉಂಟು, ಟೆರರ್ ಫಂಡಿಂಗ್ ಆಗ್ತಾ ಉಂಟು. ಈ ಎರಡು ವಿಷಯಗಳಿಗೆ ಸಂಬಂಧಿಸಿದಂತೆ ಡ್ರೀಮ್ 11 ಆಗಿರ್ಲಿ, ಮೈ 11 ಆಗಿರ್ಲಿ, ಇಂತಹ ಸ್ಕಿಲ್ ಬೇಸ್ಡ್ ಗೇಮ್ಗಳಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಕೂಡ ಕಾಣಲಿಲ್ಲ. ಸೊ ಸದ್ಯದ ಮಟ್ಟಿಗೆ ಸರ್ಕಾರದ ಬಳಿ ಈ ಫ್ಯಾಂಟಸಿ ಆಪ್ಸ್ ಗಳ ಅಂದರೆ ಸ್ಕಿಲ್ ಬೇಸ್ಡ್ ಗೇಮ್ಗಳ ವಿರುದ್ಧ ಯಾವುದೇ ರೀತಿಯಾದಂತಹ ಸಾಕ್ಷ್ಯಗಳು ಇರುವುದಿಲ್ಲ. ಸೊ ಈ ಎರಡು ಮ್ಯಾಟರ್ ಗಳು ಏನಿದ್ದೇವೆ, ಫ್ಯಾಂಟಸಿ ಆಪ್ಸ್ ಗಳು ವಾಪಸ್ ಬರ್ಲಿಕ್ಕೆ ಸ್ವಲ್ಪ ಮಟ್ಟಿನ ಸಹಾಯ ಮಾಡಬಹುದು ಅಂತ ಅನಿಸ್ತಾ ಇದೆ. ಸೊ ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಈ ಎರಡು ವಿಷಯಗಳು ಮಾತ್ರ ಒಂದು ಹೋಪ್ಸ್ ಆಗಿ ಕಾಣ್ತಾ ಇದ್ದಾವೆ. ಅದು ಬಿಟ್ರೆ ಬೇರೆ ಯಾವ ರೀತಿಯಾದಂತಹ ಹೋಪ್ಸ್ ಗಳು ಕೂಡ ಕಾಣ್ತಾ ಇಲ್ಲ. ಕೆಲವರು ಹೇಳ್ತಾ ಇದ್ದಾರೆ ಮ್ಯಾಚ್ ನ ವ್ಯೂವರ್ಶಿಪ್ ಕಡಿಮೆ ಆಗ್ತಾ ಉಂಟು ಅಂತ. ಬಟ್ ಮ್ಯಾಚ್ ನ ವ್ಯೂವರ್ಶಿಪ್ ಕಡಿಮೆ ಆಗೋದಕ್ಕೂ ಗವರ್ಮೆಂಟ್ಗೂ ಇದು ಯಾವುದೇ ರೀತಿಯಾದಂತಹ ಸಂಬಂಧ ಇರುವುದಿಲ್ಲ. ಒಂದು ವೇಳೆ ಕಡಿಮೆ ಆದ್ರೆ ಗವರ್ಮೆಂಟ್ ಗೆ ಸ್ವಲ್ಪ ಮಟ್ಟಿನ ಟ್ಯಾಕ್ಸ್ ಕಡಿಮೆ ಆಗೋದು ಬಿಟ್ರೆ ಬೇರೆ ಯಾವ ರೀತಿಯಾದಂತಹ ಕೊರತೆಯೂ ಕೂಡ ಗವರ್ಮೆಂಟ್ ಗೆ ಇರುವುದಿಲ್ಲ. ನೀವು ಟ್ಯಾಕ್ಸ್ ನ ಬಗ್ಗೆ ಯೋಚಿಸುವುದಾದ್ರೆ 20,000 ಕೋಟಿಗಿಂತಲೂ ಹೆಚ್ಚು ಟ್ಯಾಕ್ಸ್ ಈ ಒಂದು ಫ್ಯಾಂಟಸಿ ಆಪ್ಸ್ ಗಳಿಂದ ಬರ್ತಿತ್ತು. ಒಂದ್ ವೇಳೆ ಬ್ರಾಡ್ಕಾಸ್ಟ್ ನಿಂದ ಬರುವ ಟ್ಯಾಕ್ಸ್ ನ ಬಗ್ಗೆ ಗವರ್ಮೆಂಟ್ ತಲೆ ಕೆಡಿಸ್ಕೊಳ್ತಾ ಇದೆ ಅಂತ ಹೇಳೋದಾದ್ರೆ ಖಂಡಿತವಾಗಿಯೂ ಈ ಫ್ಯಾಂಟಸಿ ಆಪ್ಸ್ ಗಳ ಬ್ಯಾನ್ ಮಾಡೋದಿಲ್ಲ ಇತ್ತು. ಯಾಕಂತ ಹೇಳಿದ್ರೆ ಅಷ್ಟೊಂದು ಟ್ಯಾಕ್ಸ್ ಈ ಫ್ಯಾಂಟಸಿ ಆಪ್ ಗಳಿಂದ ಬರ್ತಾ ಇತ್ತು. ಸೊ ಟ್ಯಾಕ್ಸ್ ಬಗ್ಗೆ ಅಥವಾ ವ್ಯೂವರ್ಶಿಪ್ ಬಗ್ಗೆ ಇಲ್ಲಿ ಗವರ್ಮೆಂಟ್ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಸೊ ಆ ಒಂದು ಗಾಳಿ ಮಾತನ್ನು ನೀವು ನಿಮ್ಮ ಮನಸ್ಸಿಂದ ಬಿಟ್ಟು ಹಾಕೋದು ಒಳ್ಳೇದನ್ಸುತ್ತೆ. ಸೊ ಇದು ಒಂದು ಜಸ್ಟ್ ಗಾಳಿ ಮಾತಾಗಿರ್ತದೆ, ಇದರಿಂದ ಬರ್ತದೆ ಅದರಿಂದ ಬರ್ತದೆ. ಸೊ ನಿಮ್ಮ ಒಂದು ಎಮೋಷನ್ ಜೊತೆ ಕೆಲವರು ಆಟ ಆಡ್ತಾರೆ. ಸೊ ಅದನ್ನು ನೀವು ತಲೆಗೆ ಹಾಕಿಕೊಳ್ಳೋದು ಬೇಡ ಅಂತ ನನ್ನ ಅನಿಸಿಕೆ ಆಗಿರ್ತದೆ. ಸೊ ಡ್ರೀಮ್ 11 ಕಡೆಯಿಂದ ಒಂದು ಹೊಸ ಅಪ್ಡೇಟ್ ಬರ್ತಾ ಇದೆ. ಅದೇನಂತ ಹೇಳಿದ್ರೆ ಸ್ಕ್ಯಾಮ್ ಅಲರ್ಟ್ ಅನ್ನು ಅವರು ಒಂದು ಟ್ವಿಟರ್ ಮೂಲಕ ತಿಳಿಸಿದ್ದಾರೆ. ಸೊ ಡ್ರೀಮ್ 11 ಅಂತೆ ಕಾರ್ಯನಿರ್ವಹಿಸುವ ಅನೇಕ ಆಪ್ಗಳು ಈಗ ಇಂಡಿಯಾದಲ್ಲಿ ಓಡಾಡ್ತಿದೆ. ಇದಕ್ಕೆ ಡ್ರೀಮ್ 11 ಯಾವುದೇ ರೀತಿಯಾದಂತಹ ಹೊಣೆಯನ್ನು ಕೂಡ ಹೊತ್ತುಕೊಳ್ಳುವುದಿಲ್ಲ, ಹಾಗೇನೆ ಡ್ರೀಮ್ 11 ಇದನ್ನು ಪ್ರೋತ್ಸಾಹ ಮಾಡುವುದಿಲ್ಲ ಅಂತ ಹೇಳಿದ್ದಾರೆ. ಇಂತಹ ಆಪ್ ಗಳಿಂದ ನೀವು ನಿಮ್ಮನ್ನು ಸೇಫ್ ಆಗಿ ಇಟ್ಕೊಳ್ಳಿ ಅಂತ ಡ್ರೀಮ್ 11 ಅವರು ಒಂದು ಟ್ವೀಟ್ ಕೂಡ ಮಾಡಿದ್ದಾರೆ. ಸೊ ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಡ್ರೀಮ್ 11 ವತಿಯಿಂದ ಈ ಒಂದು ಟ್ವೀಟ್ ಬಂದಿರುವುದು ತುಂಬಾನೇ
ಅರ್ಥಪೂರ್ಣವಾಗಿರ್ತದೆ. ಒಂದ್ ವೇಳೆ ಡ್ರೀಮ್11 ಫೇಕ್ ಆಪ್ಗಳು ಆಗಿದ್ರೆ ಖಂಡಿತವಾಗಿಯೂ ಈ ರೀತಿ ಜವಾಬ್ದಾರಿಗಳನ್ನು ತೆಗೆದುಕೊಳ್ತಾ ಇರಲಿಲ್ಲ. ಸೊ ಸದ್ಯದ ಮಟ್ಟಿಗೆ ಈ ಒಂದು ಜವಾಬ್ದಾರಿಯನ್ನು ಡ್ರೀಮ್11 ತೆಗೆದುಕೊಂಡಿತ್ತು ಅಂತ ಹೇಳಿದ್ರೆ ಡ್ರೀಮ್11 ಯೂಸರ್ಸ್ಗೆ ಮುಂದೆ ಒಂದು ಸಂತೋಷದ ಸುದ್ದಿ ಖಂಡಿತವಾಗಿಯೂ ಇದ್ದೇ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಡ್ರೀಮ್11 ಕಡೆಯಿಂದ ಇನ್ನೊಂದು ಖುಷಿ ಅಂತ ಹೇಳಿದ್ರೆ ಡ್ರೀಮ್11 ಕೆಲವೊಂದು ಸಾಫ್ಟ್ವೇರ್ಗಳನ್ನು ಅಪ್ಡೇಟ್ ಮಾಡ್ತಾ ಇದ್ದಾರೆ. ಸೊ ಅದರಂತೆ ಮುಂದಿನ ದಿನಗಳಲ್ಲಿ ಡ್ರೀಮ್11 ಕಡೆಯಿಂದ ಹೊಸ ರೀತಿಯಾದಂತಹ ಗೇಮಿಂಗ್ ವ್ಯವಸ್ಥೆಯನ್ನು ಕಾಣಬಹುದು ಅಂತ ಡ್ರೀಮ್11 ಹೇಳಿದ್ದಾರೆ. ಸೊ ಅದು ಬಂದ್ರೆ IPL ಗಿಂತ ಮುಂಚೆ ಬರ್ಬೋದು ಅಂತ ಡ್ರೀಮ್11 ಕಡೆಯಿಂದ ಒಂದು ಮಾಹಿತಿ ಬಂದಿದೆ. ಸೊ ಅದು ಏನಿರ್ಬೋದಂತ ಸದ್ಯದ ಮಟ್ಟಿಗೆ ಯಾರಿಗೂ ಗೊತ್ತಿಲ್ಲ. ಸೊ ಅದು ಕಾನ್ಫಿಡೆನ್ಷಿಯಲ್ ಆಗಿದೆ ಅಂತ ಹೇಳಲಾಗ್ತಿದೆ. ಸೊ ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಒಂದೇ ಸಬ್ಸ್ಕ್ರಿಪ್ಷನ್ ಮಾಡೆಲ್ ಬರ್ಬೋದು ಅಂತ ಹೇಳಲಾಗ್ತಾ ಇದೆ. ಸೊ ಅದೇನಂತ ನಮಗೆ ಗೊತ್ತಾಗಬೇಕಾದ್ರೆ ನಾವು ಸ್ವಲ್ಪ ಟೈಮ್ ಕಾಯಲೇಬೇಕಾಗ್ತದೆ. ಸೊ ಸದ್ಯದ ಮಟ್ಟಿಗೆ ಡ್ರೀಮ್11 ಕೋರ್ಟ್ ಕೇಸ್ ಇರೋದು ಮಾರ್ಚ್ 11ಕ್ಕೆ ಆಗಿರ್ತದೆ. ಸೊ ಮಾರ್ಚ್ 11ಕ್ಕೆ ಏನಾದ್ರೂ ಒಂದು ಅಪ್ಡೇಟ್ ಬರಬಹುದಾಗಿರ್ತದೆ. ಒಂದು ವೇಳೆ ಅಲ್ಲಿ ಯಾವ್ದಾದ್ರು ಅಪ್ಡೇಟ್ ಇದ್ರೆ ನಿಮ್ಗೆ ಖಂಡಿತವಾಗಿಯೂ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಯಾವ್ದಾದ್ರು ಅಪ್ಡೇಟ್ ಬಂದ್ರು ಕೂಡ ನಿಮ್ಗೆ ಖಂಡಿತವಾಗಿಯೂ ತಿಳಿಸ್ತೀನಿ. ಒಂದು ವೇಳೆ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.